ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಈ ವಾರ ಪ್ರತಿಯೊಂದು ಟಾಸ್ಕು ನೋಡಿರ್ಬೋದು ನಾವು. ಟಿಕೆಟ್ ಟು ಫಿನಾಲೆಗೆ ಅಂತಲೇ ಈ ವಾರ ಟಾಸ್ಕ್ ಎಲ್ಲ ಆಡಿಸಿದ್ದು ಮತ್ತು ಪ್ರತಿಯೊಬ್ಬರಿಗೂ ಒಂದೊಂದು ಟಾಸ್ಕ್ ಸಿಕ್ಕಿತ್ತು. ಅಂದರೆ ಈ ವಾರ 8 ಟಾಸ್ಕ್ ಆಡಿರೋದು. ಸೊ ಬಿಗ್ ಬಾಸ್ ಇಡೀ ಸೀಸನಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಟಾಸ್ಕ್ ಆಡಿರೋದು ಒಂದು ವಾರದಲ್ಲಿ ಅಂತ ಅನಿಸುತ್ತೆ. ಯಾವಾಗೂ ಕೂಡ 3 ಟಾಸ್ಕು ಲೈಟ್ ಟಾಸ್ಕಲ್ಲೇ ನಿಲ್ಲಿಸ್ತಿದ್ರು. ಬಟ್ ಈ ಸತಿ 8 ಟಾಸ್ಕ್ನ ಆಡಿದ್ದಾರೆ ಕಂಟೆಸ್ಟೆಂಟ್ಸ್ ಎಲ್ಲರೂ. ಮತ್ತು ಪ್ರತಿಯೊಂದು ಟಾಸ್ಕು ಅಷ್ಟೇ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರಿಗೂ ಕೊಟ್ಟಿರುವಂಥದ್ದು ಅವರವರ ಸಾಮರ್ಥ್ಯದ ಮೇಲೆ ಅವ್ರು ಯಾವುದ್ರೊಳಗೆ ಚೆನ್ನಾಗಿದ್ದಾರೆ ಆ ಥರದ್ರ ಮೇಲೆ ಕೊಟ್ಟಿರೋಂಥ ಟಾಸ್ಕು ಪ್ರತಿಯೊಬ್ಬರಿಗೂ ಅಷ್ಟೇ. ಫಸ್ಟ್ ನಮ್ರತಾ ಅವರಿಗೆ ನೋಡ್ಬೋದು ಬ್ಯಾಲೆನ್ಸಿಂಗ್ ಟಾಸ್ಕ್ ಕೊಟ್ಟಿದ್ರು. ಸೊ ಆ ಬ್ಯಾಲೆನ್ಸಿಂಗು ಅವರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಅವ್ರು ಕ್ಯಾಪ್ಟನ್ ಆಗಿರೋದ್ರಿಂದ ಹೋದ್ವಾರ ಬ್ಯಾಲೆನ್ಸಿಂಗ್ ಟಾಸ್ಕ್ ನಮ್ರತಾ ಅವ್ರಿಗೆ ಕೊಟ್ಟರು. ಅದಾದಮೇಲೆ ಇವರು ವರ್ತು ಸಂತೋಷ್ ಅವ್ರಿಗೆ ಕೂಡ ಅಷ್ಟೇ. ಅವ್ರಿಗೆ ಬ್ಯಾಲೆನ್ಸು ಕಾಲಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಸ್ಟ್ರೆಂತ್ ಚೆನ್ನಾಗಿದೆ. ಸೊ ಆ ಕಾರಣದಿಂದ ಆ ಟಾಸ್ಕ್ ವರ್ತು ಸಂತೋಷ್ ಅವರಿಗೆ ಬಂತು. ಪ್ರತಾಪ್ ಅವರಿಗೆ ನೋಡೋದಾದರೆ ಅವರು ಮ್ಯಾಥ್ಸಲ್ಲಿ ಅಥವಾ ಸ್ವಲ್ಪ ಅವರು ಮೈಂಡ್ ಗೇಮ್ಸಲ್ಲಿ ಚೆನ್ನಾಗಿದ್ದಾರೆ ಅಂತ ಪ್ರತಾಪ್ ಅವರಿಗೆ ಮ್ಯಾಥ್ಸ್ ರಿಲೇಟೆಡ್ ಟಾಸ್ಕ್ ಕೊಟ್ಟರು. ಸೊ ಅದು ಅನ್ಫಾರ್ಚುನೇಟ್ಲಿ ಅವ್ರಿಗೆ ಗೆಲ್ಲಕ್ಕಾಗಲಿಲ್ಲ. ಬಟ್ ಅವರ ಸಾಮರ್ಥ್ಯದ ಮೇಲೆ ಆ ಟಾಸ್ಕ್ನ ಕೊಟ್ಟಿದ್ದು. ಮತ್ತು ವಿನಯ್ ಅವರಿಗೆ ನಾವು ನೋಡೋದಾದರೂ ಕೂಡ ಅಷ್ಟೇ. ಅವರು ಏನೋ ತುಂಬ ಬ್ಯಾಲೆನ್ಸಿಂಗಲ್ಲಿ ಅವರು ಇದ್ದಾರೆ ಮತ್ತು ಅವ್ರಿಗೆ ಫೋಕಸ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಅದೊಂದು ಏನು ಬ್ರಿಡ್ಜ್ ಥರ ಕಟ್ಟೋದಿತ್ತು ಅದು ಕೊಟ್ಟಿದ್ದು. ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ರು ಆ ಟಾಸ್ಕ್ನ ಕೂಡ. ಸೊ ಅದಾದಮೇಲೆ ಕಾರ್ತಿಕ್ಗೆ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಮೆಮೊರಿ ಟಾಸ್ಕ್ ಕೊಟ್ಟಿದ್ರು. ಬಟ್ ಅದು ಕೂಡ ಅಷ್ಟೇ ಅವರು ಅನ್ಫಾರ್ಚುನೇಟ್ಲಿ ಆ ಟಾಸ್ಕ್ನ ಗೆಲ್ಲಕ್ಕಾಗಲಿಲ್ಲ. ಆ್ಯಕ್ಚುಲಿ ಆ ಮೆಮೊರಿ ಪವರ್ ಈ ಒಂದು ಅವ್ರಿಗೇನು ಟಾಸ್ಕ್ ಕೊಟ್ಟಿದ್ರು ಅದರೊಳಗೆ ಅವರು ತುಂಬಾ ಕೆಟ್ಟದಾಗಿ ಮಾಡಿದ್ರು ನೆನ್ನೆ. ಯಾಕಂದರೆ ಒಂಚೂರು ಕೂಡ ಅವ್ರ ಮೆಮೊರಿ ಅಷ್ಟೊಂದು ತೋರಿಸ್ತಾನೆ ಇಲ್ಲ. ಅವರು ಕೂಡ ಒಪ್ಕೊತಿದ್ರು ಅದು ಬಂದು ನಾನು ಇದ್ರೊಳಗೆ ಚೆನ್ನಾಗಿಲ್ಲ ಅಂತ. ಸೊ ಮೋಸ್ಟ್ಲಿ ಬಿಗ್ ಬಾಸ್ ಅವರು ಇದೊಂದೇ ತಪ್ಪು ಮಾಡಿದ್ದು ಅಂತ ಅನಿಸುತ್ತೆ. ಅಂದರೆ ಎಲ್ಲರದ್ದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಟಾಸ್ಕ್ ಕೊಟ್ಟರು. ಬಟ್ ಕಾರ್ತಿಕ್ ಅವ್ರದ್ದು ಮಾತ್ರ ಒಂದು ಸ್ವಲ್ಪ ಎಡವಟ್ ಆಯಿತು. ಬಟ್ ಅಲ್ಲಿ ಕಾರ್ತಿಕ್ ಅವ್ರಿಗೆ ಗೆಲ್ಲಿಲ್ಲ, ಬೇರೆಯವ್ರಿಗೆ ಗೆದ್ದರು. ಸೊ ಇದು ಕಾರ್ತಿಕ್ ಅವ್ರಿಗೆ ಕೊಟ್ಟಿದ್ದು. ಸೊ ಈಗ ನೆನ್ನೆ ಎಪಿಸೋಡ್ ತೋರಿಸಿರೋ ತನಕ ಇಷ್ಟು ಟಾಸ್ಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ಇವತ್ತು ತುಕಾಲಿ ಸಂತೋಷ್ ಅವ್ರಿಗಿದೆ ಮತ್ತು ಸಂಗೀತ ಅವ್ರಿಗಿದೆ. ಸೊ ನೋಡೋಣ ಅವ್ರಿಗೆ ಯಾವ್ಯಾವ ಟಾಸ್ಕ್ ಕೊಡ್ತಾರೆ ಏನು ಅಂತ. ಸೊ ಇವಾಗ ಎಲ್ಲ ಟಾಸ್ಕು ನೋಡಿದ್ದೀವಿ, ಪಾಯಿಂಟ್ಸ್ ಕೂಡ ಅಷ್ಟೇ. ಇವಾಗ ಯಾರು ಜಾಸ್ತಿ ಇದೆ ಏನು ಅಂತ ನೋಡೋದಾದರೆ ಸೊ ಮೊನ್ನೆ ಸ್ಟಾರ್ಟಿಂಗ್ ಫಸ್ಟ್ ಡೇ ವರ್ತು ಸಂತೋಷ್ ಅವರು ತುಂಬಾ ಹೈಯಲ್ಲಿದ್ದರು. ಅವರು ಟಾಪ್ 1ಅಲ್ಲಿದ್ದರು, ಸಂಗೀತ ಅವರು ಟಾಪ್ 2 ಅಲ್ಲಿದ್ದರು ಮತ್ತು ಪ್ರತಾಪ್ ಅವರು ಟಾಪ್ 3ಯಲ್ಲಿದ್ದರು. ಸೊ ನಿನ್ನೆ ಬಂದ ತಕ್ಷಣ ಮತ್ತೆ ಟಾಸ್ಕ್ ಎಲ್ಲ ಆಡಿ ಸಂಗೀತ ಅವರು ಟಾಪ್ 1ಗೆ ಹೋಗ್ತಾರೆ. ಸೊ ಪ್ರತಾಪ್ ವರ್ತು ಸಂತೋಷ್ ಅವರು ಟಾಪ್ 2 ಅಲ್ಲಿರ್ತಾರೆ, ಪ್ರತಾಪ್ ಅವರು ಟಾಪ್ 3ಯಲ್ಲಿರ್ತಾರೆ. ಇವತ್ತಿನ ಆಟದಲ್ಲಿ ಮತ್ತೆ ತುಂಬ ಚೇಂಜಸ್ ಆಗಿದೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತೊಂದು ಆಟ ಆಡ್ತಾರೆ. ಸಂಗೀತ ಅವರಿಗೆ ಏನು ಒಂದು ಆಟ ಸಿಗುತ್ತೆ ಆ ಆಟದಲ್ಲಿ ಪ್ರತಾಪ್ ಅವ್ರು ಗೆಲ್ತಾರೆ. ಸೊ ಪ್ರತಾಪ್ ಅವರಿಗೆ ಫಸ್ಟ್ ಪ್ಲೇಸ್ ಬರುತ್ತೆ, ಅವರಿಗೆ 100 ಪಾಯಿಂಟ್ಸ್ ಹೋಗುತ್ತೆ. ಸೊ ಪ್ರತಾಪ್ ಅವರು ಟಾಪ್ಗೆ ಹೋಗ್ತಾರೆ, 280 ಆಗುತ್ತೆ. ಅದೇ ಆಟದಲ್ಲಿ ಸಂಗೀತ ಅವ್ರಿಗೆ 50 ಪಾಯಿಂಟ್ಸ್ ಬರುತ್ತೆ. ಸೊ ಸಂಗೀತ ಅವರು ಟಾಪ್ ಸೆಕೆಂಡಲ್ಲಿ ಬಂದಿರ್ತಾರೆ. ಅಂದರೆ ಪ್ರತಾಪ್ ಅವ್ರಿಗೆ 280 ಪಾಯಿಂಟ್ಸ್ ಇರುತ್ತೆ, ಸಂಗೀತ ಅವರಿಗೆ 260 ಪಾಯಿಂಟ್ಸ್ ಇರುತ್ತೆ. ಸೊ ಇಬ್ಬರ ಮಧ್ಯಕ್ಕೆ ಬರೀ 20 ಪಾಯಿಂಟ್ಸಿನ ಅಂತರ ಇರುತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ತುಕಾಲಿ ಸಂತೋಷ್ ಅವರಿಗೆ ಒಂದು ಆಟ ಬರುತ್ತೆ. ಸೊ ತುಕಾಲಿ ಸಂತೋಷ್ ಅವರ ಆಟದಲ್ಲಿ ಅವರು ಸಂಗೀತ ಅವ್ರನ್ನ ಕೂಡ ತೊಗೊಂಡಿರ್ತಾರೆ. ಬಟ್ ಪ್ರತಾಪ್ ಅವರು ಅಲ್ಲಿ ಮೈಂಡ್ ಗೇಮ್ ಯೂಸ್ ಮಾಡಿ ಸಂಗೀತ ಅವ್ರನ್ನ ಆಟದಿಂದ ಹೊರಗಡೆ ಇಡ್ತಾರೆ. ಸೊ ಹೊರಗಡೆ ಇಟ್ಟಾದಮೇಲೆ ಪ್ರತಾಪ್ ಅವರೇ ಹೋಗಿ ಖುದ್ದಾಗಿ ಆಟ ಆಡ್ತಾರೆ. ಅವ್ರ ಅಕಸ್ಮಾತ್ ಗೆದ್ದಿದ್ರೆ ಖಂಡಿತವಾಗ್ಲೂ ಪ್ರತಾಪ್ ಅವರು ಎಲ್ಲರಿಗಿಂತ ಮೇಲೆ ಹೋಗಿರೋರು. ಬಟ್ ಆ ಟಾಸ್ಕಲ್ಲಿ ಪ್ರತಾಪ್ ಅವರು ಗೆದ್ದಿಲ್ಲ. ಆ್ಯಂಡ್ ಸಂಗೀತ ಅವರು ಈ ಆಟನ ಆಡ್ತಾ ಇಲ್ಲ, ಹೊರಗಡೆ ಕೂತಿದ್ದಾರೆ, ಗೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೊಡ್ಡ ಟ್ವಿಸ್ಟ್ ಏನು ಅಂತಂದರೆ ಸಂಗೀತ ಅವರು ಈ ಆಟ ಆಡಲಿಲ್ಲ ಅಂದರೂ ಕೂಡ ಅವ್ರು ಗೆಸ್ಸಿಂಗ್ ಏನು ಮಾಡಿದ್ರು ಆ ಗೆಸ್ಸಿಂಗ್ ಕರೆಕ್ಟಾಗಿ ಅವರು ಟಾಪ್ಗೆ ಹೋಗ್ತಾರೆ. ಸೊ ಗೆಸ್ಸಿಂಗಲ್ಲಿ ಅವರು ಕರೆಕ್ಟಾಗಿ ತೊಗೊಂಡಿರುವಂಥ ಕಾರಣಕ್ಕೆ ಅವ್ರಿಗೆ 40 ಅಂಕಗಳು ಬರುತ್ತೆ. ಸೊ 40 ಅಂಕಗಳು ಅಂದರೆ ಅವ್ರಿಗೆ ಆಲ್ರೆಡಿ ಇದ್ದಿದ್ದು 260. ಸೊ ಪ್ಲಸ್ 40 ಆಗುತ್ತೆ, 300 ಹೋಗ್ತಾರೆ ಅವರು. ಸೊ 300 ಯಾರಿಗೂ ರೀಚ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ಎಲ್ಲರಿಗಿಂತ ಜಾಸ್ತಿ ಅಂಕಗಳನ್ನ ತೊಗೊಂಡು ಸಂಗೀತ ಅವರು ಈ ವಾರ ಟಿಕೆಟ್ ಟು ಫಿನಾಲೆ ಒಂದು ಟಿಕೆಟ್ ಏನಿದೆ ಅವರು ಗಳಿಸ್ಕೊಂಡು ಫೈನಲಿಸ್ಟಾಗಿ ಫಸ್ಟ್ ಫೈನಲಿಸ್ಟಾಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಯಾರಿಗೆಲ್ಲ ಖುಷಿ ಆಯಿತು ಅಂತ ಹೇಳಿ. ಮತ್ತು ಇನ್ನೊಂದೇನು ಅಂತಂದರೆ ಈ ಬಿಗ್ ಬಾಸ್ 10 ಸೀಸನ್ಸಲ್ಲಿ ಫಸ್ಟ್ ವುಮನ್ ಅಂತ ಟಿಕೆಟ್ ಟು ಫಿನಾಲೆಯಲ್ಲಿ ಗೆದ್ದಿರೋದು, ಅದು ವುಮನ್ ಆಗಿ ಗೆದ್ದಿರೋದು. ಪ್ರತಿ ಸತಿನೂ ಅಷ್ಟೇ ಮೆನ್ನೆ ಗೆದ್ದಿದ್ರಂತ ಟಿಕೆಟ್ ಟು ಫಿನಾಲೆನ. ಬಟ್ ಈ ಸತಿ ಫಸ್ಟ್ ಟೈಮ್ ವುಮನ್ ಟಿಕೆಟ್ ಟು ಫಿನಾಲೆ ಗೆದ್ದಿದ್ದಾರೆ ಅಂತ ತುಂಬಾ ನ್ಯೂಸ್ ಬಂದಿತ್ತು. ಸೊ ನಾನು ಕೂಡ ನೋಡಿದೆ. ಸೊ ಖುಷಿ ಆಯಿತು ಆ್ಯಕ್ಚುಲಿ ಹೇಳಬೇಕಂದ್ರೆ, ಯಾರು ಗೆದ್ದಿಲ್ಲ ಈ ಸತಿ ಅವ್ರು ಗೆದ್ದಿದ್ದಾರೆ ಅಂತ ಅಂದಾಗ. ಮತ್ತು ಕ್ಯಾಪ್ಟನ್ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆಗಿದ್ದಾರೆ ಈ ಸತಿ ಅವರು. ಸೊ ಫ್ಯಾನ್ಸ್ ಅಂತೂ ಹಬ್ಬನೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಏನು ಖುಷಿ ಆಯಿತು? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಗೇಮ್ಸ್ ಎಲ್ಲ ನೋಡುವಾಗ ವರ್ತು ಸಂತೋಷ್ ಅವರು ಇಲ್ಲ ಪ್ರತಾಪ್ ಅವರು ಇಬ್ಬರೊಳಗೆ ಒಬ್ರು ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆಟದಲ್ಲಿ ತುಂಬಾ ಚೇಂಜಸ್ ಆಯಿತು, ಟ್ವಿಸ್ಟ್ಗಳು ಬಂತು. ಸೊ ಸಂಗೀತ ಅವರು ಇವಾಗ ಫಿನಾಲಿಗೆ ಹೋಗಿದ್ದಾರೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ. ಇನ್ನೂ 4 ಜನ ಯಾರು ಹೋಗ್ತಾರೆ ಏನು ಅಂತ ನೋಡಬೇಕು. ನಿಮ್ಮ ಪ್ರಕಾರ ಇನ್ನೂ 4 ಜನ ಯಾರು ಹೋಗ್ಬೋದು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾರು ವಿನ್ನರ್ ಆಗಬೇಕು ಈ ಸತಿ ಅಂತ ಕೂಡ ಹೇಳಿ. ಸೊ ಬಿಗ್ ಬಾಸ್ನೆಲ್ಲ ಲೈವ್ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.